ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ ಬೆಳದಿಂಗಳ ಈ ಪ್ರೀತಿ ಕರಗಲು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಪ್ರೊಡಕ್ಟಿವ್ ಸಂಡೇ ವ್ಲಾಗ್ ಆಗಿರುತ್ತೆ. ಏನೇನು ಮಾಡಿದ್ವಿ ಮತ್ತು ಬಿರಿಯಾನಿ ತಿಂದಿರೋದು ಎಲ್ಲ ಕ್ಲಿಪ್ಸ್ ಆ್ಯಡ್ ಮಾಡ್ತೀನಿ. ಟು ವಾಚ್ ಟಿಲ್ ಎಂಡ್. ಗೈಸ್, ಭಾನುವಾರದ ಸ್ಪೆಷಲ್ ಚಿಕನ್ ಬಿರಿಯಾನಿಗೆಲ್ಲ ರೆಡಿ ಮಾಡ್ಕೊಂಡು ಒಗ್ಗರಣೆಗೆ ಹಾಕಿದ್ದೀನಿ. ಚಿಕನ್ ಹಾಕಬೇಕು. ಫ್ರೆಶ್ಲಿ ಕಟ್ ಆ್ಯಂಡ್ ಟೆಂಡರಿ ಆಗಿರುವಂಥ ಚಿಕನ್ನ ನೀಟಾಗಿ 2-3 ಟೈಮ್ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್. ನೆಕ್ಸ್ಟು ಕುಕ್ಕರಿಗೆ ಆ್ಯಡ್ ಮಾಡಿಕೊಂಡೆ ಚಿಕನ್ನ. ಹಾಗೆ ಸ್ವಲ್ಪ ಹೊತ್ತು ಸೋಕ್ ಮಾಡಿರುವಂಥ ಸೋನಾ ರೈಸ್ನ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಬಿರಿಯಾನಿ ಮಾಡೋಕ್ಕೆ ನಾನು ಈಸ್ಟರ್ನ್ ಬಿರಿಯಾನಿ ಮಸಾಲ ಯೂಸ್ ಮಾಡಿದ್ದೀನಿ ಇವತ್ತು. ನೋಡಿ, ಗ್ರೇವಿ ಟೈಪ್ ಚೆನ್ನಾಗಾಗಿದೆ. ಈಗ ಅಮ್ಮ ರೈಸ್ ಆ್ಯಡ್ ಮಾಡ್ತಿದ್ದಾರೆ. ನಾನು ರೆಸಿಪಿ ಏನು ಶೂಟ್ ಮಾಡ್ಕೊಂಡಿಲ್ಲ, ಹಾಗೆ ರ್ಯಾಂಡಮಾಗಿ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಸ್ವಲ್ಪ ಕ್ಲಿಪ್ಸ್ ತೊಗೊಂಡಿದ್ದು ಮಾತ್ರ ಆ್ಯಡ್ ಮಾಡಿದ್ದೀನಿ. ಬಿರಿಯಾನಿ ಅಂತೂ ತುಂಬ ಚೆನ್ನಾಗಾಗಿದ್ದು ಗೈಸ್. ಸಖತ್ತಾಗಿ ಕಾಣಿಸ್ತಿದೆ, ನೋಡ್ತಿರ್ಬೋದು. ನಮ್ಮಣ್ಣ ಮಿಕ್ಸ್ ಮಾಡ್ತಾ ಇದ್ದಾನೆ. ಎಷ್ಟು ಯಮ್ಮಾಗಿ ಕಾಣಿಸ್ತಾ ಇದೆ ಬಿರಿಯಾನಿ. ಯಮ್ಮಿ ಆ್ಯಂಡ್ ಟೇಸ್ಟಿ ಬಿಸಿ ಬಿಸಿ ಚಿಕನ್ ಬಿರಿಯಾನಿ ರೆಡಿ ಟು ಈಟ್. ನಾನೇ ಮಾಡಿದ್ದೆ, ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡಿ ಗೈಸ್. ನೋಡಿ ಗೈಸ್, ನಮ್ಮಮ್ಮ ಹುಳ್ಳಿಕಾಳ್ದು ಎಲ್ಲ ನೀಟ್ ಮಾಡ್ಕೋತಾ ಇದ್ದಾರೆ. ಗೈಸ್, ನಮ್ಮಮ್ಮ ಹುಳ್ಳಿಕಾಳೆಲ್ಲ ಕ್ಲೀನ್ ಮಾಡ್ಕೊಂಡ್ರಲ್ಲ, ಅದು ನೀಟಾಗಿ ಒಂದು ಬಾಕ್ಸ್ಗೆ ಹಾಕಿಟ್ಟಿದ್ದಾರೆ. ಗೈಸ್, ರಾಗಿ ಹಾಗೆ ಧನಿಯಾ ಮೆಣಸಿನ್ಕಾಯಿನೆಲ್ಲ ಒಣಗಕ್ಕೆ ಹಾಕಿದ್ವಿ. ಮಸಾಲೆ ಪುಡಿ ಮಾಡಿಸ್ಕೋಬೇಕಾಗಿತ್ತು. ಸೊ ಅದಕ್ಕೆಲ್ಲ ಒಣಗಕ್ಕೆ ಹಾಕಿ ಬಿಸಿಲಿಗೆ ಹಾಕಿಟ್ಟಿದ್ವಿ. ಅಮ್ಮ ಎಲ್ಲ ಹರಡ್ತಾ ಇದ್ದಾರೆ ನೋಡಿ ಗೈಸ್. ಬೆಳಗ್ಗೆಯಿಂದ ಬಿಸಿಲೇ ಇರಲಿಲ್ಲ, ಹೇಗೋ ಇಷ್ಟು ಸ್ವಲ್ಪ ಬಿಸಿಲು ಬಂದಿರೋದಕ್ಕೆ ಮೆಣಸಿನ್ಕಾಯಿ, ರಾಗಿ ಹಾಗೂ ಧನಿಯಾ ಎಲ್ಲ ಒಣಗಿಸ್ಕೊತಾ ಇದ್ದಾರೆ. ಅಮ್ಮ, ಹೇಗಿದೆ ಈಗ ಬಿಸಿಲು? ಸೊ ರಾಗಿ ಮಿಲ್ ಮಾಡಿಸ್ಕೊಂಬರೋಕ್ಕೆಲ್ಲ ನೀಟಾಗಿ ಒಂದು ಚೀಲಕ್ಕೆ ಹಾಕಿಟ್ಟಿದ್ದಾರೆ. ನೋಡಿ, ನಮ್ಮಪ್ಪ ನೋಡಿ ಗೈಸ್ ಫುಲ್ ಚಿಲ್ ಮಾಡ್ತಾ ಇದ್ದಾರೆ ಫೋನ್ ನೋಡಿಕೊಂಡು. ಹಾಯ್ಪಾ ಗೈಸ್. ನಮ್ಮ ಅಜ್ಜಿ ಏನು ಮಾಡ್ತಿದ್ದಾರೆ ಕೇಳೋಣ ಬನ್ನಿ. ಅಜ್ಜಿ, ಏನು ಮಾಡ್ತಾ ಇದೆಯಾ? ಸೊಪ್ಪು ಬಿಡಿಸ್ತಾ ಇದ್ದೀನಿ. ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ತಂದಿದ್ರು, ಅಜ್ಜಿ ಎಲ್ಲ ಬಿಡಿಸ್ಕೊತಾ ಇದ್ದಾರೆ. ಅಜ್ಜಿ, ಎಲ್ರಿಗೂ ಹಾಯ್ ಮಾಡು. ಊಟ ಆಯ್ತಾ ಅಜ್ಜಿ? ಎಲ್ಲರದು ಆಯ್ತಾ ಅಂತ ಕೇಳ್ತಿದ್ದಾರೆ. ಕಾಮೆಂಟ್ ಮಾಡಿಬಿಡಿ ಗೈಸ್. ಫಸ್ಟ್ ಲವಂಗ ಹುರಿತಾ ಇದ್ದೀನಿ ಗೈಸ್. ನಮ್ಮ ಮನೇಲಿ ಯಾವಾಗಲೇ ಸಾಂಬಾರು ಪುಡಿ ಮಸಾಲೆ ಪುಡಿ ಏನೇ ಮಾಡೋಂಗಿದ್ರು ನಮ್ಮಮ್ಮ ನನ್ನ ಕೈಲೇ ಉರಿಸ್ತಾರೆ. ನಾನು ಅಷ್ಟು ಚೆನ್ನಾಗಿ ಉರಿತೀನಿ ಅಂತ ಗೈಸ್. ನೆಕ್ಸ್ಟ್ ಈಗ ಚಕ್ಕೆ ಹುರಿತಾ ಇದ್ದೀನಿ. ನಮ್ಮಮ್ಮಂಗೆ ಅದೇನು ಟ್ರಸ್ಟು ಗೈಸ್, ನನ್ನ ಕೈಲಿಂದ ಉರಿಸಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಆಗುತ್ತೆ ಅಂತ. ಸೊ ನಾನು ಹೆಲ್ಪ್ ಆಗುತ್ತೆ ಮಮ್ಮಿಗೆ ಅಂತ ಎಲ್ಲ ಹುರ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ಧನಿಯಾ ಉರಿವಾಗ ಸಿಗ್ತೀನಿ. ಬಾಯ್ ಗೈಸ್. ಫೈನಲಿ ಧನಿಯಾ ಉರಿತಾ ಇದ್ದೀನಿ. ಅಮ್ಮ ಧನಿಯಾನೆಲ್ಲ ನೀಟಾಗಿ ಕ್ಲೀನ್ ಮಾಡ್ತಿದ್ದಾರೆ ಟು ಮೇಕ್ ಶೋರ್ ಅದರಲ್ಲಿ ಯಾವುದೂ ಡಸ್ಟ್ ಇರಬಾರ್ದು ಅಂತ. ಇಷ್ಟು ಡಸ್ಟ್ ಬಂದಿದೆ ನೋಡಿ ಗೈಸ್ ಆಲ್ರೆಡಿ. ಪುಡಿ ಮಾಡ್ಸೋಕ್ಕೆ ಮುಂಚೆ ಅದು ಕೂಲಾಗಿರಲಿ ಅಂತ ನೀಟಾಗಿ ಒಂದು ಪೇಪರ್ ಮೇಲೆ ಹಾಕಿದ್ದಾರೆ. ಅದೆಲ್ಲ ನೀಟಾಗಿ ಹರಡ್ತಾ ಇದ್ದಾರೆ. ಹಾಗೆ ಕೆಲಸ ಮಾಡ್ತಾ ಯಶು ಅಕ್ಕ ಅವ್ರದ್ದು ಒಂದು ಬ್ಲಾಗ್ ಬಿಟ್ಟಿದ್ರು, ಆ ಟೈನಿ ಹ್ಯಾಬಿಟ್ಸ್ ಬಗ್ಗೆ. ಅದನ್ನು ಕೇಳ್ಕೊಂತ ವರ್ಕ್ ಮಾಡ್ತಾಯಿದ್ರು. ಬಿಕಾಸ್ ನಾವು ರಾತ್ರಿ ಲೇಟಾಗಿ ಮಲಗಿದಾಗ ನಮ್ಮ ಬಾಡಿಗೆ ಬೇಕಾಗಿರೋಷ್ಟು ರೆಸ್ಟ್ ಆಗಿರ್ಬೋದು, ಕ್ವಾಲಿಟಿ ಸ್ಲೀಪ್ಸ್. ಗೈಸ್, ಹುರಿದಿದ್ದ ಕೆಲಸ ಎಲ್ಲ ಆಯಿತು ಆ್ಯಂಡ್ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ದಿಸ್ ಈಸ್ ಇಟ್ ಫಾರ್ ದ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಡು ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್.
ಬಾಯ್ ಗೈಸ್, ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹೆಜ್ಜೆ ನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ.